ತುಮಕೂರಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 1,000 ಕೆಜಿ ಕಂಚಿನ ಪ್ರತಿಮೆ ಅನಾವರಣ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 1,000 ಕೆಜಿ ಕಂಚಿನ ಪ್ರತಿಮೆ ಅನಾವರಣ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ರ ಜನ್ಮದಿನೋತ್ಸವ ಆಚರಣೆ ನಡೆದಿದೆ. ಮಧ್ಯಾಹ್ನ 2 ಗಂಟೆಯಿಂದ ಟೌನ್ ಹಾಲ್ ವೃತ್ತದಿಂದ ಮೆರವಣಿಗೆ, ಸಂಜೆ 4ರವರೆಗೆ ಮಹಾನಗರ ಪಾಲಿಕೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆದಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣನವರ ಗಣ ಉಪಸ್ಥಿತಿಯಲ್ಲಿ ನಡೆದಿದೆ. ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ನೆರವೇರಿಸಿದರು. ಸಹಕಾರ ಸಚಿವ ಕೆ. ಎನ್. ರಾಜಣ್ಣ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್. ಸಿ. ಮಹದೇವಪ್ಪ, ನಗರ ಯೋಜನೆ ಸಚಿವ ಬಿ. ಎನ್. ಸುರೇಶ್, ನವದೆಹಲಿ ವಿಶೇಷ ಪ್ರತಿನಿಧಿ ಟಿ. ವಿ. ಜಯಚಂದ್ರ, ಶಾಸಕರಾದ ಎಸ್. ಆರ್. ಶ್ರೀನಿವಾಸ್, ಎಚ್. ಆರ್. ವೆಂಕಟೇಶ್ ಅವರುಗಳು ಗೌರವ ಉಪಸ್ಥಿತಿಯಲ್ಲಿದ್ದರು. ಅಧ್ಯಕ್ಷತೆಯನ್ನು ಶಾಸಕ ಜಿ. ಬಿ. ಜ್ಯೋತಿ ಗಣೇಶ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗೋವಿಂದ್ ಎಂ. ಕಾರಜೋಳ, ಡಾಕ್ಟರ್ ಸಿ. ಎನ್. ಮಂಜುನಾಥ್, ಡಾಕ್ಟರ್ ಎಚ್. ಡಿ. ರಂಗನಾಥ್, ಚಿದಾನಂದ ಎಂ. ಗೌಡ, ಆರ್. ರಾಜೇಂದ್ರ, ಕೆ. ಷಡಕ್ಷರಿ, ಎಂ. ಟಿ. ಕೃಷ್ಣಪ್ಪ, ಸಿ. ಬಿ. ಸುರೇಶ್ ಬಾಬು, ಬಿ. ಸುರೇಶ್ ಗೌಡ, ಡಿ. ಟಿ. ಶ್ರೀನಿವಾಸ್ ಮತ್ತಿತರರು ಆಗಮಿಸಿದ್ದರು. ವರದಿ ಹನುಮಂತರಾಯ ಪಡಿ, ತೋವಿನಕೆರೆ. ಮುಂದೆ ಹೋಗ್ಲಿಪ್ಪ, ಟ್ರ್ಯಾಕ್ಟರ್ ಮುಂದೆ ಹೋಗ್ಲಿ, ಹಾಗೆ ಮೂವ್ ಆಗ್ಲಿ ಟ್ರ್ಯಾಕ್ಟರ್ ಮೂವ್ ಆಗ್ಲಿ. ಮನೆ ಆಯ್ತಪ್ಪ, ನೀವು ಬಂದಿದ್ದೆ ಮಾಡಿ ಕಾರ್ಯಕ್ರಮ ಚೆನ್ನಾಗಿ.
ಶರಣು ಹೇಳಿರಯ್ಯ ಬೊಗಸೆ ತುಂಬ ಮೀಸಲು ಭಕುತಿಲಿ ಇವರ ನೆನೆಯಿರಯ್ಯ ಇವರ ನೆನೆಯಿರಯ್ಯ ನಮೋ ಅಂಬೇಡ್ಕರ್ ಇವರು ಶರಣು ಹೇಳಿರಯ್ಯ ನಮಿಸಿರಿ ಇಗೋ ಅಂಬೇಡ್ಕರ್ ಇವರು ಶರಣು ಹೇಳಿರಯ್ಯ ಬೊಗಸೆ ತುಂಬ ಮೀಸಲು ಬರಿದವರು ನಮಿಸಿರಿ ಇಗೋ ಅಂಬೇಡ್ಕರ್ ಇವರು ಶರಣು ಹೇಳಿರಯ್ಯ ಬೊಗಸೆ ತುಂಬ ಮೀಸಲು ಬರುವುದಿಲ್ಲ ಹೂವಿನ ಹಾಗೆಯೇ ಬೇರಿಗೂ ಬೇರೆಯ ನಿಜವಿದೆ ಎಂದವರು ಇವರು ನಿಜವಿದೆ ಎಂದವರು ಹೂವಿನ ಹಾಗೆಯೇ ಬೇರಿಗೂ ಬೇರೆಯ ನಿಜವಿದೆ ಎಂದವರು ಇವರು ನಿಜವಿದೆ ಎಂದವರು ಭೂದೇವಿಯ ಮಗುಟದ ನವ ಪಡೆಯಲು ಚಂದದ ಚಂದದ ಒಂದಿನ ಭಾರತ ಜನನಿಯ ಕನುಜಾತಿ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ಲಿಂಗಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಗಲ ಗೌತಮ ಚಿತಕು ಭಾರತ ಜನನಿಯ ಕನುಜಾತಿ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಪರಮರ ದಿವ್ಯಾರಣ್ಯ ನನ್ನ ಷಡಕ್ಷರಿ ಪೊನ್ನ ಪಂಪದ ಕುಣಿಪತಿ ಚಲಿತ ಮಂಗಲ ರಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ನಾಮ ನಂದ ಕವೀರನ ಭಾರತ ಜನನಿಯ ಕನುಜಾತಿ ತೈಲಪ ವೈಸಳ ನಾಡಿನ ನಾಡೆ ಕಂಕಣದ ಜನರ ನೆಚ್ಚಿನ ವೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಪರರಂಗ ಚೈತನ್ಯ ಪರಮಹಂಸ ವಿವೇಕದ ಭಾರತ ಜನನಿಯ ಕನುಜಾತಿ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಮಾನಸಿಕ ಚೈತನ್ಯಾನ ಜನ ಜನ ಓದುವ ದೊರೆಗಳ ನಾಮ ಕಾಯಕ ವೈದಿಕರ ನಾಮ ಕನ್ನಡ ನುಡಿ ನುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಕನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ महाराज की बोलो अंबेडकर महाराज की बोलो अंबेडकर महाराज की ಧನ್ಯವಾದಗಳು. ಈ ಒಂದು ಮುಗಿಯದ ಚರಿತೆ ಎಲ್ಲರೆ ಜಯಲು ನಿನ್ನ ಕಣ್ಣೀರ ಕಥೆ ಇದೆ ಈ ಮಣ್ಣಿನ ಕಣ ಕಣಗಳು ನೀ ಬರೆದ ಲಿಪಿದೆ ಎಲ್ಲರೆ ಜಯಲು ನಿನ್ನ ಕಣ್ಣೀರ ಕಥೆ ಇದೆ ಈ ಮಣ್ಣಿನ ಕಣ ಕಣಗಳು ನೀ ಬರೆದ ಲಿಪಿದೆ
ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ. ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ. ಎಲ್ಲರೆಡೆಯಲ್ಲೂ ನಿನ್ನ ಕಣ್ಣೀರ ಕಥೆ ಇದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ. ಎಲ್ಲರೆಡೆಯಲ್ಲೂ ನಿನ್ನ ಕಣ್ಣೀರ ಕಥೆ ಇದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ. ಜೈ ಭೀಮ್. ಜನರು ಅದನ್ನು ಕಲಿಯಬೇಕಾಗಿದೆ. Constitutional morality is not the natural sentiment. It has to be cultivated. We must realize that our people must learn it. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಾಮಾಜಿಕ ಕಳಕಳಿಯ ಮಹಾಮಾನವ, ನಿಪುಣ ನ್ಯಾಯವಾದಿ, ಸಮಾಜ ಸುಧಾರಕ ಹಾಗೂ ಪ್ರಬುದ್ಧ ರಾಜಕಾರಣಿಯಾಗಿದ್ದರು. ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯುತ್ತಮ ಸಂವಿಧಾನವಾಗಿದೆ. ಸ್ವಾತಂತ್ರ್ಯ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿಯೂ ಸೇವೆ ಸಲ್ಲಿಸುತ್ತಾರೆ. ನಮ್ಮ ದೇಶದಲ್ಲಿ ಹಲವಾರು ಚಳುವಳಿಗಳು ನಡೆದಿದ್ದು, ಅದರಲ್ಲಿಯೂ ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಮಾನವ ಹಕ್ಕುಗಳ ಚಳುವಳಿಯು ನಮ್ಮ ದೇಶ ಕಂಡ ಅತ್ಯಂತ ಶ್ರೇಷ್ಠ PS ಹಾಗೂ ಎಲ್ಲ ಗಣ್ಯರು ಇದೀಗ ದೀಪವನ್ನು ಬೆಳಗಿಸಿ ಶುಭಂ ಕರೋತಿ ಕಲ್ಯಾಣಂ ದೀಪಂ ಜ್ಯೋತಿ ನಮೋಸ್ತುತೆ. ಎಲ್ಲ ಗಣ್ಯರಿಗೂ ಧನ್ಯವಾದ. ಹಾಗೇನೆ ಇದೇ ಸಂದರ್ಭದಲ್ಲಿ ಮಳೆ ಇರೋದ್ರಿಂದ ದಯವಿಟ್ಟು ಈ ಬಾಣಬಿರುಸುಗಳನ್ನ ನಿಲ್ಲಿಸಿ. ಮಾಧ್ಯಮ ಸ್ನೇಹಿತರಿಗೂ ಸಹ ಫೋಟೋಸ್ ಚೆನ್ನಾಗಿ ಬರಬೇಕು, ದಯವಿಟ್ಟು ಇದು ಬೇಡ. ಮಳೆ ಬರೋದು ಶುಭ ಸಂಕೇತ ಅಂತಾರೆ. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ವರುಣರಾಯನ ಕೃಪಾಶೀರ್ವಾದವೂ ಸಹ ಇದೆ ಅನ್ನೋದು ಅತ್ಯಂತ ಸ್ವಾಗತಾರ್ಹ ವಿಷಯ. ಈ ಸಂದರ್ಭದಲ್ಲಿ ಪಂಚ ಯೋಜನೆ ಗ್ಯಾರಂಟಿ ಜನರು ಅದನ್ನು ಕಲಿಯಬೇಕಾಗಿದೆ. Constitutional morality is not the natural sentiment. It has to be cultivated. We must realize that our people must learn it. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಾಮಾಜಿಕ ಕಳಕಳಿಯ ಮಹಾಮಾನವ, ನಿಪುಣ ನ್ಯಾಯವಾದಿ, ಸಮಾಜ ಸುಧಾರಕ ಹಾಗೂ ಪ್ರಬುದ್ಧ ರಾಜಕಾರಣಿಯಾಗಿದ್ದರು. ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯುತ್ತಮ ಸಂವಿಧಾನವಾಗಿದೆ. ಸ್ವಾತಂತ್ರ್ಯ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿಯೂ ಸೇವೆ ಸಲ್ಲಿಸುತ್ತಾರೆ. ನಮ್ಮ ದೇಶದಲ್ಲಿ ಹಲವಾರು ಚಳುವಳಿಗಳು ನಡೆದಿದ್ದು, ಅದರಲ್ಲಿಯೂ ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಮಾನವ ಹಕ್ಕುಗಳ ಚಳುವಳಿಯು ನಮ್ಮ ದೇಶ ಕಂಡ ಅತ್ಯಂತ ಶ್ರೇಷ್ಠ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವ ಶ್ರೀ ಅಶೋಕ್ ಕೇವಿರವರು ಆಸನರಾಗಿದ್ದಾರೆ. ಇವರಿಗೂ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಮತಿ ಅನುಪಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆಗಮಿಸಿದ್ದಾರೆ. ಇವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಶ್ರೀಮತಿ ಅಶ್ವಿಜಾ ಅವರು ಸಹ ಗೌರವವನ್ನು ಸ್ವೀಕರಿಸಬೇಕು. ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಿಗೂ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ಅತ್ಯುತ್ತಮ ಕೆಲಸವನ್ನ ಮಾಡಿದ್ದೀರಾ ಅನ್ನುವಂತಹ ನಿಟ್ಟಿನಲ್ಲಿ ತಂಡದ ಪ್ರತಿಯೊಬ್ಬ ಹಿರಿಯ ಅಧಿಕಾರಿಗೆ ಗೌರವಿಸಿದ್ದಾರೆ. ಈ ಅಧಿಕಾರಿಗಳೆಲ್ಲರೂ ಸಹ ಆರಂಭಿಸಿದ್ದಾರೆ. ಹಾಗೆಯೇ DFO ಅನುಪಮ ಅವರು ಇದ್ದಾರೆ, ಅವರು ಸಹ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅನುಪಮ ಅವರು DFO ಅನುಪಮ. ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಅಶ್ವಿಜಾ ದೇವಿ ಅವರು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ಎಲ್ಲರಿಗೂ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀಮತಿ ಅಶ್ವಿಜಾ. ಇಂದು ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ 1000 kg ಕಂಚಿನ ಪ್ರತಿಮೆ ಅನಾವರಣ ಹಾಗೂ
ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನ ಆಚರಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಮಂತ್ರಣವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರುವ ಜಿಲ್ಲಾಧಿಕಾರಿ